ಇನ್ನು ಜಿಟಿ ದೇವೇಗೌಡರ ಈ ಮಾತು ಕೇಳಿ ಹರ್ಷ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ. ಕುತೂಹಲಕ್ಕೆ ಕಾರಣವಾದ ಸಿಎಂ ಒಂದು ಹರ್ಷ ಮಾತು, ಇನ್ನೊಂದು ವರ್ಷ ದೇವಿಯ ಆಶೀರ್ವಾದ ನಮ್ಮ ಮೇಲೆ ಇರಲಿದೆ ಅಂದಿದ್ದಾರೆ. ಒಂದು ವರ್ಷ ಆಶೀರ್ವಾದ ಇರಲಿ ಅಂದಿದ್ಯಾಕೆ ಹಾಗಾದ್ರೆ ಸಿಎಂ ಅಂತ? 5 ವರ್ಷ ಅಂತ ಹೇಳ್ತಾ ಇದ್ದವರು 1 ವರ್ಷಕ್ಕೆ ಬಂದ್ರ? ಒಪ್ಪಂದದಂತೆ ಸಿಎಂ ಬದಲಾವಣೆಯ ಸುಳಿವೇನಾದ್ರೂ ಕೊಟ್ರ ಅಂತ ಭಾಷಣದ ಅಂತ್ಯದ ವೇಳೆ ಸಿಎಂ ಮಾತಿಂದ ಚರ್ಚೆ ಬೇರೆ ಶುರುವಾಗ್ಬಿಟ್ಟಿದೆ. 1 ವರ್ಷ ದೇವಿಯ ಆಶೀರ್ವಾದ ಇರುತ್ತೆ ಅಂತ ಅಂದಿದ್ದಾರೆ. 5 ವರ್ಷ ಅಂತ ಇಷ್ಟು ದಿನ ಇಷ್ಟು ತಿಂಗಳ ಕಾಲ ಹೇಳ್ತಾ ಬರ್ತಾ ಇದ್ರು. ಆದ್ರೆ ಈಗ ಇದ್ದಕ್ಕಿದ್ದಂತೆ 1 ವರ್ಷ ಅಂತ ಹೇಳಿದ್ಯಾಕೆ? ಈ ಹಿಂದೆ ಆಗಿರುವಂತಹ ಒಪ್ಪಂದಕ್ಕೆ ಮಣಿದಿದ್ದಾರ ಸಿದ್ದರಾಮಯ್ಯ ಅನ್ನುವಂತಹ ಕುತೂಹಲ ಕೂಡ ಅವ್ರದೇ ಸ್ಟೇಟ್ಮೆಂಟ್ ನಿಂದ ಸೃಷ್ಟಿಯಾಗ್ತಾ ಇದೆ. ಚಾಮುಂಡೇಶ್ವರಿ ತಾಯಿ ನಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನ ಕೊಡ್ಲಿ, ಈ ನಾಡಿನ ಜನತೆಗೆ ಸುಖ ಸಂತೋಷಗಳನ್ನ ಕೊಡ್ಲಿ ಅಂತ ಹೇಳಿ. ಯಾಕಂತಂದ್ರೆ ನಾವೆಲ್ಲರೂ ಕೂಡ ಮನುಷ್ಯರಾಗ್ಬೇಕು. ನಮ್ಮ ಸಂವಿಧಾನ ಹೇಳಿರ್ತಕ್ಕಂಥದ್ದು ಮನುಷ್ಯರಾಗ್ಬೇಕು. ನಾವು ಪರಸ್ಪರ ಪ್ರೀತಿಸ್ಬೇಕೇ ಹೊರತು ಯಾರನ್ನು ದ್ವೇಷಿಸ್ತಕ್ಕಂಥ ಕೆಲಸವನ್ನ ಮಾಡಬಾರದು. ದ್ವೇಷ ಯಾವುದೇ ಧರ್ಮದಲ್ಲಿ, ಯಾವುದೇ ದೇವರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ಪ್ರೀತಿಸಿ ಮನುಷ್ಯರಾಗಿ ಬಾಳಿ ಅಂತ ಎಲ್ಲ ಧರ್ಮಗಳು, ಎಲ್ಲ ದೇವರುಗಳು ಕೂಡ ಹೇಳ್ತಕ್ಕಂಥ ಮಾತುಗಳು. ಅದರಲ್ಲಿ ವಿಶ್ವಾಸ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಮ್ಮೆಲ್ಲರಿಗೂ ಕೂಡ ಇನ್ನೊಂದು ವರ್ಷದವರೆಗೆ ಉತ್ತಮವಾದಂಥ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ, ಜನರ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಡ್ಲಿ ಅಂತೇಳಿ ಪ್ರಾರ್ಥಿಸಿ ಹೇಳಿ ಚಾಮುಂಡೇಶ್ವರಿ ತಾಯಿ. ಇಷ್ಟ ದಿನ ಬರೀ ಸಿದ್ದರಾಮಯ್ಯ ಅವರು ಅಷ್ಟೇ ಅಲ್ಲ, 5 ವರ್ಷ ಅಂತ ಹೇಳ್ತಾ ಇದ್ದಿದ್ದು. ಡಿ.ಕೆ. ಸುರೇಶ್ ಕೂಡ ಅಂದಿದ್ರು 5 ವರ್ಷ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ ಅಂತ. ಇನ್ನು ಸಿದ್ದರಾಮಯ್ಯ ಅವರ ಆಪ್ತ ಸಚಿವರು, ಆಪ್ತ ಶಾಸಕರು ಹೇಳೋದ್ರಲ್ಲಿ ಏನು ಹೊಸತೇನಿಲ್ಲ. 5 ವರ್ಷನೂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಹೇಳ್ತಿದ್ರು. ಆದ್ರೆ ಇವತ್ತು ತಮ್ಮ ಭಾಷಣದ ಕೊನೆಯಲ್ಲಿ ತಾಯಿಯ ಆಶೀರ್ವಾದ, ತಾಯಿ ಚಾಮುಂಡಿಯ ಆಶೀರ್ವಾದ 1 ವರ್ಷ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿರೋದು ಸಾಕಷ್ಟು ಚರ್ಚೆಗೆ, ಕುತೂಹಲಕ್ಕೆ ಕಾರಣವಾಗಿದೆ. ಇದು ಸಿದ್ದರಾಮಯ್ಯ ಅವರು ತಾಯಿ ಚಾಮುಂಡಿಯ ಆಶೀರ್ವಾದವನ್ನ ಉದ್ದೇಶಿಸಿ ಮಾತಾಡಿದ್ದಾರೋ, ಅಥವಾ ತಮ್ಮ ಅಧಿಕಾರ 1 ವರ್ಷಗಳ ಕಾಲ ತಾಯಿ ಚಾಮುಂಡಿಯ ಆಶೀರ್ವಾದದಿಂದ ಇರಲಿ ಅಂತ ಮಾತಾಡಿದ್ದಾರೋ, ಅಥವಾ ಸಿಎಂ ಗಾದಿಯನ್ನ ಬಿಟ್ಟು ಕೊಡುವಂತಹ ನಿಟ್ಟಿನಲ್ಲಿ ಏನಾದರೂ ಒಪ್ಪಂದ ಆಗಿದೆಯಾ? ಸಿದ್ದರಾಮಯ್ಯ ಅವರು ಸಿಎಂ ಆಗೋದಕ್ಕಿಂತ ಮುಂಚೆ ಸಿದ್ದರಾಮಯ್ಯ ವರ್ಸಸ್ ಡಿ.ಕೆ. ಶಿವಕುಮಾರ್ ಅನ್ನುವಂಥ ಜಟಾಪಟಿ ಜೋರಾಗಿತ್ತು. ಇದಕ್ಕೆ ಕೇಂದ್ರ ನಾಯಕರು ಕೂಡ ಕ್ಲಾರಿಫೈ ಮಾಡುವಂತಹ ಕೆಲಸ ಮಾಡಿದ್ರು. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಸಿಎಂ ಆಗ್ತಿದ್ದಾರೆ ಅಂತ ಹೇಳಿ ಕೆ.ಸಿ. ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಅವರು ಹೇಳಿದ್ರು. ಅದಾದ ನಂತರ ಒಪ್ಪಂದ ಏನಾದರೂ ಆಗುತ್ತಾ ಅಂತ ಕೇಳಿದಾಗ ಮೊದಲಿಗೆ ಸಿದ್ದರಾಮಯ್ಯ ಅವರು ಸಿಎಂ ಆಗಲಿ, ಆಮೇಲೆ ನೋಡೋಣ ಅಂತ ಹೇಳಿದ್ರು. ಸೊ ಅಂತಹ ಸಿಚುವೇಶನ್ ರಾಜ್ಯದಲ್ಲಿ ಮತ್ತೆ ಏನಾದರೂ ಸೃಷ್ಟಿ ಆಗ್ತಾ ಇದೆಯಾ, ನಿರ್ಮಾಣ ಆಗ್ತಾ ಇದೆಯಾ ಅನ್ನುವಂತಹ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ ಸಿದ್ದರಾಮಯ್ಯ ಅವರ ಈ ಸ್ಟೇಟ್ಮೆಂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.